ಈಗಾಗಲೇ ದೇಶದಾದ್ಯಂತ ಹಕ್ಕಿ ಜ್ವರದ ಆತಂಕ ಸಾಕಷ್ಟು ಮನೆ ಮಾಡಿರುವಂಥದ್ದು. ಅದೇ ರೀತಿ ರಾಜ್ಯದಲ್ಲೂ ಕೂಡ ಹಕ್ಕಿ ಜ್ವರದ ಆತಂಕ ಈಗಾಗಲೇ ಸಾಕಷ್ಟು ಭೀತಿಯನ್ನು ಸೃಷ್ಟಿಸಿದೆ. ಈಗಾಗಲೇ ರಾಜ್ಯದ ಬಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರ, ರಾಯಚೂರಿನಲ್ಲಿ ಕಂಡು ಬಂದಿರುವಂಥ ಹಕ್ಕಿ ಜ್ವರ ಈಗಾಗಲೇ ಸಾಕಷ್ಟು ಆತಂಕವನ್ನು ಮನೆ ಮಾಡಿದೆ. ಅಷ್ಟೇ ಅಲ್ಲದೆ ವರದಹಳ್ಳಿಯಲ್ಲೂ ಕೂಡ ಈಗಾಗಲೇ ಸಿಲ್ಡೌನ್ ಕೂಡ ಆಗಿರುವಂಥದ್ದು. ಈಗ ಬೀದರ್ನಲ್ಲೂ ಆತಂಕ ಹರಡಬಾರ್ದು ಅಂತೇಳಿ ಈಗಾಗಲೇ ಸಾಕಷ್ಟು ಕಟ್ಟೆಚ್ಚರವನ್ನು, ತೀವ್ರ ನಿಗಾವನ್ನು ಜಿಲ್ಲಾಡಳಿತ ವಹಿಸಿಕೊಂಡಿದೆ. ಆದರೆ ತೆಲಂಗಾಣ ಸಂಪರ್ಕಿಸುವಂಥ 3 ಚೆಕ್ ಪೋಸ್ಟ್ಗಳಿವೆ. ಆ 3 ಚೆಕ್ ಪೋಸ್ಟ್ಗಳಲ್ಲಿ ಯಾವುದೇ ರೀತಿಯ ತಪಾಸಣೆ ಆಗಿರ್ಬೋದು, ಕಟ್ಟೆಚ್ಚರ ಅಂದರೆ ನಿಗಾ ವಹಿಸಿಲ್ಲ ಅಂತಲೇ ಹೇಳ್ಬೋದು. ಈಗ ಸದ್ಯ ನಾವು ಬೀದರ್ ತಾಲೂಕಿನ ತೆಲಂಗಾಣ ಸಂಪರ್ಕಿಸುವಂಥ ಶಹಾಪುರ್ ಗೇಟ್ ಇದೆ, ಶಹಾಪುರ್ ಚೆಕ್ ಪೋಸ್ಟ್ನಲ್ಲಿ ಇರುವಂಥದ್ದು. ನಮ್ಮ ಎಡಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಒಂದು ಬೀದರ್ ತಾಲೂಕಿನ ಶಹಾಪುರ್ ಚೆಕ್ ಪೋಸ್ಟ್ ಇದೆ. ಈ ಚೆಕ್ ಪೋಸ್ಟ್ನಲ್ಲಿ ಯಾವುದೇ ರೀತಿಯ ತಪಾಸಣೆಯನ್ನು ಮಾಡ್ತಾ ಇಲ್ಲ. ಇಲ್ಲಿಂದ ಕೂಡ ಸಾಕಷ್ಟು ವಾಹನಗಳು, ಅಂದರೆ ಗೂಡ್ಸ್ ವಾಹನಗಳಾಗಿರ್ಬೋದು, ಜನರು ಕೂಡ ಓಡಾಡ್ತಾರೆ. ಇಲ್ಲಿಂದ ಯಾವುದಾದ್ರೂ ತರಕಾರಿ ಆಗಿರ್ಬೋದು, ಮತ್ತು ಕೋಳಿ ಮೊಟ್ಟೆ, ಕೋಳಿ ಪದಾರ್ಥ, ಮಾಂಸದ ಪದಾರ್ಥಗಳು ಕೂಡ ಇಲ್ಲಿಂದ ಸರಬರಾಜಾಗುವಂಥ ಸಾಧ್ಯತೆ ಇರುತ್ತೆ. ದಿನನಿತ್ಯ ನೂರಾರು ವಾಹನಗಳು ಓಡಾಡೋದ್ರಿಂದ ಈ ಭಾಗದಿಂದನೂ ಕೂಡ ಸಾಕಷ್ಟು ಕೋಳಿ ಮಾಂಸ, ಕೋಳಿ ಪದಾರ್ಥಗಳು ಸಾಗಾಟ ಆಗ್ತಾ ಇರುತ್ತೆ. ಆದರೆ ಯಾವುದೇ ರೀತಿಯ ತಪಾಸಣೆಯನ್ನು ಮಾಡದೇ ಇರೋದ್ರಿಂದ ತೆಲಂಗಾಣ ಈಗಾಗಲೇ ಆಂಧ್ರದಲ್ಲಿ ಕಂಡು ಬಂದಿರುವಂಥ ಹಕ್ಕಿ ಜ್ವರ ತೆಲಂಗಾಣಕ್ಕೂ ವ್ಯಾಪಿಸ್ಬೋದು, ತೆಲಂಗಾಣದಿಂದ ಮುಂದೆ ಬೀದರ್ಗೂ ವ್ಯಾಪಿಸುವಂಥ ಒಂದು ಆತಂಕ ಇರುತ್ತೆ. ಆದರೆ ಜಿಲ್ಲಾಡಳಿತ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂದರೆ ಈಗಾಗಲೇ ಮಹಾರಾಷ್ಟ್ರ ಸಂಪರ್ಕಿಸುವಂಥ 9 ಕಡೆಗಳಲ್ಲಿ, ಅಂದರೆ ಬಸವ ಕಲ್ಯಾಣ ಮತ್ತು ಔರಾದ್ ಬಾಲ್ಕಿ ಸಂಪರ್ಕ ಆಗತ್ತೆ ಮಹಾರಾಷ್ಟ್ರದಿಂದ. ಆ ಭಾಗದಲ್ಲಿ 9 ಕಡೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ತಪಾಸಣೆಯನ್ನು ನಡೆಸ್ತಾ ಇದೆ ಮತ್ತು ತೀವ್ರ ನಿಗಾವನ್ನು ಕೂಡ ವಹಿಸಿರುವಂಥದ್ದು. ಆದರೆ ಬೀದರ್ ತಾಲೂಕಿನ, ಅಂದರೆ ತೆಲಂಗಾಣ ಸಂಪರ್ಕ ಕಲ್ಪಿಸುವಂಥ 3 ಚೆಕ್ ಪೋಸ್ಟ್ಗಳಿವೆ, ಬಂಗೂರು ಮತ್ತು ಅಷ್ಟೂರು ಮತ್ತು ಶಹಾಪುರ್ ಗೇಟ್. ಈ 3 ಭಾಗದಲ್ಲಿ ಯಾವುದೇ ರೀತಿಯ ತಪಾಸಣೆಯನ್ನು ಮಾಡದೇ ಇರೋದು ದುರಂತ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ತೀವ್ರ ನಿಗಾ, ಕಟ್ಟೆಚ್ಚರ ವಹಿಸುವಂತೆ ಈಗಾಗಲೇ ಜಿಲ್ಲೆಗಳಿವೆ, ನೆರೆ ರಾಜ್ಯಗಳನ್ನು ಸಂಪರ್ಕಿಸುವಂಥ ಜಿಲ್ಲೆಗಳೇನಿವೆ, ಆ ಎಲ್ಲ ಜಿಲ್ಲೆಗಳಿಗೂ ಈಗಾಗಲೇ ಸೂಚನೆಯನ್ನು ನೀಡಿದೆ. ಆದರೆ ಜಿಲ್ಲಾಡಳಿತ ಮಾತ್ರ ಈ ಒಂದು ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಈಗ ಸದ್ಯ ನೀವು ನೋಡ್ತಾ ಅಂದರೆ ಗೂಡ್ಸ್ ವಾಹನಗಳು ಯಾವ ರೀತಿ ಇಲ್ಲಿ ದಿನನಿತ್ಯ, ಅಂದರೆ ಸಾಕಷ್ಟು ವಾಹನಗಳು ಓಡಾಡ್ತಾ, ಅಂದರೆ ನಸುಕಿನ ಜಾವ ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆ ಸಮಯದಲ್ಲಿ ತಪಾಸಣೆ ಮಾಡಬೇಕಾದಂಥ ಜಿಲ್ಲಾಡಳಿತ, ಅಂದರೆ ಪಶುಸಂಗೋಪನಾ ಇಲಾಖೆ ಒಂದು ತಪಾಸಣೆಯನ್ನು ಮಾಡ್ತಾ ಇಲ್ಲ. ಇದರಿಂದ ಆತಂಕ ಸಾಕಷ್ಟು ಮನೆ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸರ್ಕಾರ ಇನ್ನಾದರೂ ಜಿಲ್ಲಾಡಳಿತ ಏನಿದೆ ಸೂಕ್ತ ಸೂಚನೆಯನ್ನು ಜಿಲ್ಲಾಡಳಿತಕ್ಕೆ ನೀಡಿ, ಜಿಲ್ಲಾಡಳಿತದಿಂದ ಪಶುಸಂಗೋಪನಾ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಮ್ಯಾನ್ ಪವರ್ನ ಈ ಒಂದು ಚೆಕ್ ಪೋಸ್ಟ್ನಲ್ಲಿ ಹಾಕೋ ಮೂಲಕ ತಪಾಸಣೆಯನ್ನು ಮಾಡಿ ಹಕ್ಕಿ ಜ್ವರ ನಿಯಂತ್ರಣಕ್ಕೆ ತರುವಲ್ಲಿ ಕೆಲಸ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗಾಗಲೇ ಪಶುಸಂಗೋಪನಾ ಇಲಾಖೆ 9 ಕಡೆ ಚೆಕ್ ಪೋಸ್ಟ್ನ ನಿರ್ಮಿಸಿ ತಪಾಸಣೆ ಮಾಡ್ತಾ ಇದೆ. ಅದೇ ರೀತಿ ಈ ಶಹಾಪುರ್ ಗೇಟ್, ಅಂದರೆ ತೆಲಂಗಾಣ ಸಂಪರ್ಕಿಸುವಂಥ ಭಾಗಗಳಲ್ಲೂ ತಪಾಸಣೆಯನ್ನು ಮಾಡೋ ಕೆಲಸ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಿವಾನಂದ್, ನ್ಯೂಸ್ ಫಸ್ಟ್, ಬೀದರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.